ಅಲ್ಲ, ನಿನಗೆಷ್ಟು ಪೊಗರಿರ್ಬೇಡ. ನಮ್ ಭಾವ ನನ್ನ ಬಗ್ಗೆ ಕೆಟ್ಟಾಗಿ ಮಾತಾಡ್ತಿರ್ಬೇಕಾದ್ರೆ ಕೇಳಿಸ್ಕೊಂಡ್ ಸುಮ್ಮನೆ ನಿಂತಿದ್ದೆ ಅಲ್ಲ. ಇನ್ನೇನ್ ಮಾಡ್ಬೇಕಿತ್ತು? ಅದೆಲ್ಲ ದೊಡ್ಡವ್ರ ವಿಷಯ. ನಾನು ಆಫ್ಟರ್ ಆಲ್ ಈ ಮನೆ ಕೆಲಸದವಳು. ನಿಮ್ಮನೆ ಬಗ್ಗೆ ತಿಳ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಅಂತ ಹೇಳ್ಬೇಕಿತ್ತು. ಅದನ್ನ ನೀವೇ ಹೇಳಿ. ನಮ್ಮನೆಯವ್ರ ವಿಷಯ ನಮ್ಮ ಹತ್ರನೇ ಇರ್ಬೇಕು. ಆಚೆಯವ್ರ ಹತ್ರ ಅದನ್ನೆಲ್ಲ ಹೇಳ್ಬಾರ್ದು ಅಂತ ನೀವೇ ಹೇಳ್ಬೇಕಿತ್ತು. ಅದೆಲ್ಲ ನನಗ್ ಗೊತ್ತು. ಅವರು ನಮ್ ವಿಷಯ ಹೇಳ್ಬೇಕಾದ್ರೆ ನೀನಲ್ಲಿ ನಿಂತ್ಕೋ ಕುಡ್ದು. ಅರ್ಥ ಆಯ್ತಾ? ದೊಡ್ಡವ್ರು ಮಾತಾಡ್ದಾಗ ಹಾಗೆಲ್ಲ ಹೋಗಕ್ಕಾಗಲ್ಲ. ಅದವ್ರಿಗೆ ಅವಮಾನ ಮಾಡ್ದಂಗಾಗತ್ತೆ. ಆಗಲ್ಲ ಅಂತಂದ್ರೆ ಕುದಿಯೋ ಎಣ್ಣೆನ ತೆಗ್ದು ನಿನ್ ಕೈ ಮೇಲೆ ಹಾಕ್ಬಿಡ್ತೀನಿ. ಏನು ಗುರಾಯಿಸ್ತಾ ಇದ್ಯಾ? ಯಾಕಮ್ಮ, ಏನಾಯ್ತು? ಬಿಸಿ ಎಣ್ಣೆನ ಕೈ ಮೇಲೆ ಹಾಕ್ಬಿಟ್ರು. ಏನು? ಕುದಿಯೋ ಎಣ್ಣೆನ ಕೈ ಮೇಲೆ ಹಾಕ್ತೀಯಾ ನೀನು? ಏನ್ ನನ್ ತಂಗಿ ಮೇಲೆ ಕೈ ಮಾಡಕ್ ಹೋಗ್ತಿದ್ದೀರಲ್ಲ? ಮತ್ತೆ ಈ ಹೆಣ್ಮಗಳು ಮೇಲೆ ಕುದಿಯೋ ಎಣ್ಣೆನ ಸುರಿದಿದ್ದಾಳಲ್ಲ, ಇದು ಸರಿನಾ? ದುರಾಂಕರದಲ್ಲಿ ಆಡ್ಬೇಡಿ. ಬೀದಿ ಬೀದಿ ಪಾಲಾಗೋಗ್ತೀರಾ? ಇವತ್ತು ನೀ ಮಾಡ್ತಿರೋ ಕರ್ಮನ ನಾಳೆ 2 ವಾಪಸ್ ಬರುತ್ತೆ. ಹಿಂಗೆ ಒಬ್ಬ ದುರಾಂಕರದಲ್ಲಿ ಆಡಿ ಜೈಲ್ ಪಾಲಾಗಿದ್ದಾನೆ. ಈ ಹೆಣ್ಮಗಳು ಸಾಮಾನ್ಯದೋಳಲ್ಲ. ಮನ್ಸ್ ಮಾಡಿದ್ರೆ ಅರ್ಧ ಗಂಟೆಲಿ ಬೀದಿಲಿ ನಿಲ್ತೀರಾ? ಮುಚ್ಚ್ರಿ ಬಾಯಿ. ಯಾರೇ ಬೀದಿಲಿರೋರು? ಇವಳು ಇವತ್ ಬೀದಿಲಿ ನಿಂತಿರೋದು. ನೀವು ಹೀಗೆ ಇವಳನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ರೆ ನಿಮ್ಮನ್ ಬೀದಿಲಿ ನಿಲ್ಲಿಸ್ತೀನಿ.